ಓಂ ಶಾಂತಿ. ನಾನು ಮಹಾರಥಿ ಆತ್ಮನಾಗಿದ್ದೇನೆ. ನಾನು ಮಹಾನ್ ಆತ್ಮನಾಗಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪ ಮಹಾನ್, ಶ್ರೇಷ್ಠ, ಶಕ್ತಿಶಾಲಿಯಾಗಿದೆ. ಆತ್ಮ ಮಹಾವೀರ, ಮಹಾನಾತ್ಮ, ಮಹಾರಥಿ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪ, ದೃಷ್ಟಿ, ಮಾತು ಶ್ರೇಷ್ಠ, ಮಹಾನಿದೆ. ನಾ ಮಹಾರಥಿ ಆತ್ಮ ನನ್ನ ಸಮಯ ಮತ್ತು ಸಂಕಲ್ಪ ಮೇಲೆ ಅತಿಯಾದಂತಹ ಗಮನ ಇಡುತ್ತೇನೆ. ನಾ ಮಹಾರಥಿ ಆತ್ಮ ಸದಾ ಉಪರಾಮ ಸ್ಥಿತಿಯಲ್ಲಿ ಇರುತ್ತೇನೆ. ನಾನು ಮಹಾರಥಿ ಆತ್ಮ ಈ ದೇಹದಿಂದ ಭಿನ್ನನಾಗಿ ಆಕಾಶವನ್ನು ದಾಟಿ ಪರಮಧಾಮಕ್ಕೆ ಹಾರುತ್ತಿದ್ದೇನೆ. ಪರಮಧಾಮದಲ್ಲಿ ಇರುವ ಶಿವ ಬಾಬಾರವರ ಹತ್ತಿರ ಕೂತ್ಕೊಂಡಿದ್ದೇನೆ. ಶಿವ ಬಾಬಾರವರಿಂದ ಅನೇಕ ಶಕ್ತಿಶಾಲಿ ಕಿರಣಗಳು ಆತ್ಮದ ಮೇಲೆ ಬೀಳೋದ್ರಿಂದ ಆತ್ಮದಲ್ಲಿ ಇರುವಂತಹ ಅವಗುಣಗಳು ಭಸ್ಮಾಗ್ತಾ ಇದೆ. ನಾನು ಮಹಾನ, ವಿಶೇಷ, ಪವಿತ್ರ ಮಹಾರಥಿಯಾಗಿದ್ದೇನೆ. ಬಾಬಾರವರ ಒಂದೊಂದು ಶಕ್ತಿಶಾಲಿ ಕಿರಣಗಳು ಆತ್ಮನನ್ನು ವಜ್ರ ಸಮಾನ ಮಾಡ್ತಾ ಇದೆ. ಆತ್ಮ ಫ್ಲಾಲೆಸ್ ಆಗ್ತಾ ಇದ್ದೀನಿ. ಆತ್ಮ ನನ್ನ ಸಂಕಲ್ಪ, ನನ್ನ ದೃಷ್ಟಿ, ನನ್ನ ಮಾತು, ನನ್ನ ಕರ್ಮ ಶ್ರೇಷ್ಠ, ಪವಿತ್ರವಾಗ್ತಾ ಇದೆ. ಆತ್ಮ ಮಹಾರಥಿ ಆತ್ಮ ಪುನಃ ಈ ದೇಹದಲ್ಲಿ ಬಂದು ವಿರಾಜಮಾನನಾಗುತ್ತಿದ್ದೇನೆ. ನಾನು ಮಹಾರಥಿ ಆತ್ಮ ಯಾವುದಾದರೂ ಕೆಲಸ ಕಾರ್ಯದಲ್ಲಿ ನಾನು ತೊಡಗಿದ್ದಾಗ ಅಥವಾ ಸಂಪರ್ಕವನ್ನು ನೆನಪು ಮಾಡಿಕೊಳ್ಳ್ರಿ. ಹೇಗೆ ನಾನು ಮಾತಾಡ್ತೀನಿ, ಯಾರ ಜೊತೆ ಮಾತಾಡ್ತಾ ಇದ್ದಾಗ ನನಗೆ ಯಾರು ಭಾಳ ಹತ್ತಿರ ಇರುತ್ತಾರೆ ಅವರ ಜೊತೆಗೆ ನಾನು ಹೆಂಗೆ ಮಾತಾಡ್ತೀನಿ. ಸದಾ ಕಾಲ ಉಪ್ರಾಮ್ ಸ್ಥಿತಿ ಇರುತ್ತೇನಾ ಅಥವಾ ಸಂಪರ್ಕದಲ್ಲಿ ಮೋಹದಲ್ಲಿ ಬಂದು ಬಿಡುತ್ತೇನಾ. ಆತ್ಮ ಎಲ್ಲರ ಜೊತೆನೇ ಒಂದೇ ರೀತಿ ವ್ಯವಹಾರ, ಎಲ್ಲರ ಜೊತೆನೂ ಅದೇ ದೃಷ್ಟಿಕೋನ, ಎಲ್ಲರ ಜೊತೆನೂ ಗೌರವದಿಂದ ತುಂಬಿರುವಂಥ ಮಾತುಗಳನ್ನೇ ಆಡುತ್ತೇನೆ. ಎಲ್ಲರನ್ನು ಮಹಾನ ದೃಷ್ಟಿಕೋನದಿಂದ ನೋಡುತ್ತೇನೆ. ಪ್ರತಿಯೊಬ್ಬರೂ ಈ ಜಗತ್ತಿನ ಮೇಲೆ ಮಹಾನ್ ಆತ್ಮಗಳಿದ್ದಾರೆ. ಪ್ರತಿಯೊಬ್ಬರನ್ನು ನಾನು ಮಹಾನ ದೃಷ್ಟಿಯಿಂದ ನೋಡ್ತೀನಿ. ಎಲ್ಲರೂ ಮಹಾನಿದ್ದಾರೆ, ಮಹಾರಥಿಗಳಿದ್ದಾರೆ, ವಿಶೇಷ ಇದ್ದಾರೆ. ನನ್ನ ಮಾತು, ನನ್ನ ದೃಷ್ಟಿ, ನನ್ನ ವೃತ್ತಿ ಅತಿ ಶಕ್ತಿಶಾಲಿ ಇದೆ. ನಾನು ಎಲ್ಲರಿಗೂ ಸುಖ ಕೊಡುವಂತಹ ಸುಖದಾತನಾಗಿದ್ದೇನೆ. ಓಂ ಶಾಂತಿ. ಥ್ಯಾಂಕ್ ಯು.